ಡಾಕ್ಟರ್ ಸಮೀಕ್ಷೆಗೆ ಬಿ ಸೋಮಣ್ಣ ಏನು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಡಿ ಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಯಾವ ಪ್ರಶ್ನೆಗೆ ಆಗುತ್ತೋ ಅದಕ್ಕೆ ಉತ್ತರ ನೀಡಲಿ, ಸಮೀಕ್ಷೆಗೆ ವಿರೋಧ ಮಾಡುವುದರಲ್ಲಿ ಅರ್ಥವಿಲ್ಲ. ಜಾತಿ ಗಣತಿಗೆ ಯಾರಾದರೂ ಆಕ್ಷೇಪ ವ್ಯಕ್ತಪಡಿಸಲಿ, ಅದರ ಸಮೀಕ್ಷೆ ಆಗಬೇಕಾಗಿದೆ, ನ್ಯಾಯಾಲಯವೂ ಅದನ್ನು ಹೇಳಿದೆ ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಎಲ್ಲ ಪ್ರಶ್ನೆಗೂ ಉತ್ತರ ಕೊಡೋಕ್ಕಾಗಲ್ಲ ಅಂದರೆ ಯಾವುದಕ್ಕೆ ಸಾಧ್ಯ ಆಗುತ್ತೋ ಆ ಪ್ರಶ್ನೆಗೆ ಉತ್ತರ ಕೊಡಲಿ. ಜಾತಿ ಗಣತಿ ನಿಲ್ಲಿಸೋಕ್ಕಾಗಲ್ಲ, ಸಮೀಕ್ಷೆಗೆ ವಿರೋಧ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಕೋರ್ಟ್ ಕೂಡ ಹೇಳಿದೆ, ಹಾಗಾಗಿ ಸಮೀಕ್ಷೆ ಮಾಡಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಯಾರೇ ಆಕ್ಷೇಪ ವ್ಯಕ್ತಪಡಿಸಿದ್ರು ಕೂಡ ಸಮೀಕ್ಷೆ ಆಗಬೇಕಾಗಿದೆ, ನ್ಯಾಯಾಲಯವೂ ಅದನ್ನು ಹೇಳಿದೆ ಅಂತ ಡಿ ಕೆ ಶಿ ಹೇಳಿದ್ದಾರೆ. ಯಾರು ಬೇಕಾದ್ರೂ ಅಪೇಕ್ಷೆ ಪಡ್ಲಿ, ಇದು ಮಾಡಬೇಕು. ಕೋರ್ಟ್ ಹೇಳಿದೆ, ಏನ್ ಬೇಕು ನಾನು ಆಫೀಸರ್ಸ್ಗೆ ಕಳ್ಸಿದ್ದೀನಿ. ಕೋಳಿ ಕುರಿ ಕೇಳೋದೆಲ್ಲ ಬಿಟ್ಬಿಡಿ, ನೀವು ಚಿನ್ನ ಇವೆಲ್ಲ ಕೇಳಕ್ ಹೋಗ್ಬಿಡಿ. ಇವೆಲ್ಲ ಪರ್ಸನಲ್ ವಿಚಾರ, ಎಷ್ಟು ವಾಚ್ ಇದೆ, ಎಷ್ಟು ಫ್ರಿಜ್ ಇದೆ, ಅವೆಲ್ಲ ಏನ್ ಕೇಳೋಂತ ಅವಶ್ಯಕತೆ ನಾನು ಅಡ್ವೈಸ್ ಮಾಡಿ ಕಳ್ಸಿದ್ದೀನಿ. ಅವ್ರು ಏನ್ ಮಾಡ್ತಾರೆ ಬೇಕಾದ್ರೂ ಮಾಡಲಿ. ಸಮೀಕ್ಷೆ ಯಾರು ವಿರೋಧ ಮಾಡೋದಿಲ್ಲ ಅಂತ ಇಲ್ಲ. ಸಮೀಕ್ಷೆ ನಮ್ದೆಲ್ಲ ಗಣತಿ ಸರಿ ಇಲ್ಲ ಅಂತ ಹೇಳುವುದು, ಅದಕ್ಕೆ ನಾವು ಹೊಸದಾಗಿ ಅವಕಾಶ ಮಾಡ್ತೀವಿ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತೀವಿ. 3 ದಿನ ಅಷ್ಟೇ ಉಳಿದಿದೆ, ನಿಗದಿತವಾಗಿ ಬೆಂಗಳೂರಲ್ಲಿ ಸಮೀಕ್ಷೆ ನಾನು ಹೇಳಕ್ಕಾಗಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಇಲಾಖೆಯವರು ಏನ್ ಮಾಡ್ತಾರೆ, ಕಮಿಷನ್ ಅವ್ರು ಮಾಡ್ತಾ ಹೋಗ್ಬಿಟ್ಟು ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ಡಾಕ್ಟರ್ ಸಮೀಕ್ಷೆಗೆ ಬಿ ಸೋಮಣ್ಣ ಏನು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಡಿ ಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಯಾವ ಪ್ರಶ್ನೆಗೆ ಆಗುತ್ತೋ ಅದಕ್ಕೆ ಉತ್ತರ ನೀಡಲಿ, ಸಮೀಕ್ಷೆಗೆ ವಿರೋಧ ಮಾಡುವುದರಲ್ಲಿ ಅರ್ಥವಿಲ್ಲ. ಜಾತಿ ಗಣತಿಗೆ ಯಾರಾದರೂ ಆಕ್ಷೇಪ ವ್ಯಕ್ತಪಡಿಸಲಿ, ಅದರ ಸಮೀಕ್ಷೆ ಆಗಬೇಕಾಗಿದೆ, ನ್ಯಾಯಾಲಯವೂ ಅದನ್ನು ಹೇಳಿದೆ ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಎಲ್ಲ ಪ್ರಶ್ನೆಗೂ ಉತ್ತರ ಕೊಡೋಕ್ಕಾಗಲ್ಲ ಅಂದರೆ ಯಾವುದಕ್ಕೆ ಸಾಧ್ಯ ಆಗುತ್ತೋ ಆ ಪ್ರಶ್ನೆಗೆ ಉತ್ತರ ಕೊಡಲಿ. ಜಾತಿ ಗಣತಿ ನಿಲ್ಲಿಸೋಕ್ಕಾಗಲ್ಲ, ಸಮೀಕ್ಷೆಗೆ ವಿರೋಧ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಕೋರ್ಟ್ ಕೂಡ ಹೇಳಿದೆ, ಹಾಗಾಗಿ ಸಮೀಕ್ಷೆ ಮಾಡಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಯಾರೇ ಆಕ್ಷೇಪ ವ್ಯಕ್ತಪಡಿಸಿದ್ರು ಕೂಡ ಸಮೀಕ್ಷೆ ಆಗಬೇಕಾಗಿದೆ, ನ್ಯಾಯಾಲಯವೂ ಅದನ್ನು ಹೇಳಿದೆ ಅಂತ ಡಿ ಕೆ ಶಿ ಹೇಳಿದ್ದಾರೆ. ಯಾರು ಬೇಕಾದ್ರೂ ಅಪೇಕ್ಷೆ ಪಡ್ಲಿ, ಇದು ಮಾಡಬೇಕು. ಕೋರ್ಟ್ ಹೇಳಿದೆ, ಏನ್ ಬೇಕು ನಾನು ಆಫೀಸರ್ಸ್ಗೆ ಕಳ್ಸಿದ್ದೀನಿ. ಕೋಳಿ ಕುರಿ ಕೇಳೋದೆಲ್ಲ ಬಿಟ್ಬಿಡಿ, ನೀವು ಚಿನ್ನ ಇವೆಲ್ಲ ಕೇಳಕ್ ಹೋಗ್ಬಿಡಿ. ಇವೆಲ್ಲ ಪರ್ಸನಲ್ ವಿಚಾರ, ಎಷ್ಟು ವಾಚ್ ಇದೆ, ಎಷ್ಟು ಫ್ರಿಜ್ ಇದೆ, ಅವೆಲ್ಲ ಏನ್ ಕೇಳೋಂತ ಅವಶ್ಯಕತೆ ನಾನು ಅಡ್ವೈಸ್ ಮಾಡಿ ಕಳ್ಸಿದ್ದೀನಿ. ಅವ್ರು ಏನ್ ಮಾಡ್ತಾರೆ ಬೇಕಾದ್ರೂ ಮಾಡಲಿ. ಸಮೀಕ್ಷೆ ಯಾರು ವಿರೋಧ ಮಾಡೋದಿಲ್ಲ ಅಂತ ಇಲ್ಲ. ಸಮೀಕ್ಷೆ ನಮ್ದೆಲ್ಲ ಗಣತಿ ಸರಿ ಇಲ್ಲ ಅಂತ ಹೇಳುವುದು, ಅದಕ್ಕೆ ನಾವು ಹೊಸದಾಗಿ ಅವಕಾಶ ಮಾಡ್ತೀವಿ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತೀವಿ. 3 ದಿನ ಅಷ್ಟೇ ಉಳಿದಿದೆ, ನಿಗದಿತವಾಗಿ ಬೆಂಗಳೂರಲ್ಲಿ ಸಮೀಕ್ಷೆ ನಾನು ಹೇಳಕ್ಕಾಗಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಇಲಾಖೆಯವರು ಏನ್ ಮಾಡ್ತಾರೆ, ಕಮಿಷನ್ ಅವ್ರು ಮಾಡ್ತಾ ಹೋಗ್ಬಿಟ್ಟು ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ಡಾಕ್ಟರ್ ಸಮೀಕ್ಷೆಗೆ ಬಿ ಸೋಮಣ್ಣ ಏನು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಡಿ ಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಯಾವ ಪ್ರಶ್ನೆಗೆ ಆಗುತ್ತೋ ಅದಕ್ಕೆ ಉತ್ತರ ನೀಡಲಿ, ಸಮೀಕ್ಷೆಗೆ ವಿರೋಧ ಮಾಡುವುದರಲ್ಲಿ ಅರ್ಥವಿಲ್ಲ. ಜಾತಿ ಗಣತಿಗೆ ಯಾರಾದರೂ ಆಕ್ಷೇಪ ವ್ಯಕ್ತಪಡಿಸಲಿ, ಅದರ ಸಮೀಕ್ಷೆ ಆಗಬೇಕಾಗಿದೆ, ನ್ಯಾಯಾಲಯವೂ ಅದನ್ನು ಹೇಳಿದೆ ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಎಲ್ಲ ಪ್ರಶ್ನೆಗೂ ಉತ್ತರ ಕೊಡೋಕ್ಕಾಗಲ್ಲ ಅಂದರೆ ಯಾವುದಕ್ಕೆ ಸಾಧ್ಯ ಆಗುತ್ತೋ ಆ ಪ್ರಶ್ನೆಗೆ ಉತ್ತರ ಕೊಡಲಿ. ಜಾತಿ ಗಣತಿ ನಿಲ್ಲಿಸೋಕ್ಕಾಗಲ್ಲ, ಸಮೀಕ್ಷೆಗೆ ವಿರೋಧ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಕೋರ್ಟ್ ಕೂಡ ಹೇಳಿದೆ, ಹಾಗಾಗಿ ಸಮೀಕ್ಷೆ ಮಾಡಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಯಾರೇ ಆಕ್ಷೇಪ ವ್ಯಕ್ತಪಡಿಸಿದ್ರು ಕೂಡ ಸಮೀಕ್ಷೆ ಆಗಬೇಕಾಗಿದೆ, ನ್ಯಾಯಾಲಯವೂ ಅದನ್ನು ಹೇಳಿದೆ ಅಂತ ಡಿ ಕೆ ಶಿ ಹೇಳಿದ್ದಾರೆ. ಯಾರು ಬೇಕಾದ್ರೂ ಅಪೇಕ್ಷೆ ಪಡ್ಲಿ, ಇದು ಮಾಡಬೇಕು. ಕೋರ್ಟ್ ಹೇಳಿದೆ, ಏನ್ ಬೇಕು ನಾನು ಆಫೀಸರ್ಸ್ಗೆ ಕಳ್ಸಿದ್ದೀನಿ. ಕೋಳಿ ಕುರಿ ಕೇಳೋದೆಲ್ಲ ಬಿಟ್ಬಿಡಿ, ನೀವು ಚಿನ್ನ ಇವೆಲ್ಲ ಕೇಳಕ್ ಹೋಗ್ಬಿಡಿ. ಇವೆಲ್ಲ ಪರ್ಸನಲ್ ವಿಚಾರ, ಎಷ್ಟು ವಾಚ್ ಇದೆ, ಎಷ್ಟು ಫ್ರಿಜ್ ಇದೆ, ಅವೆಲ್ಲ ಏನ್ ಕೇಳೋಂತ ಅವಶ್ಯಕತೆ ನಾನು ಅಡ್ವೈಸ್ ಮಾಡಿ ಕಳ್ಸಿದ್ದೀನಿ. ಅವ್ರು ಏನ್ ಮಾಡ್ತಾರೆ ಬೇಕಾದ್ರೂ ಮಾಡಲಿ. ಸಮೀಕ್ಷೆ ಯಾರು ವಿರೋಧ ಮಾಡೋದಿಲ್ಲ ಅಂತ ಇಲ್ಲ. ಸಮೀಕ್ಷೆ ನಮ್ದೆಲ್ಲ ಗಣತಿ ಸರಿ ಇಲ್ಲ ಅಂತ ಹೇಳುವುದು,
ಅದಕ್ಕೆ ನಾವು ಹೊಸದಾಗಿ ಅವಕಾಶ ಮಾಡ್ತೀವಿ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತೀವಿ. 3 ದಿನ ಅಷ್ಟೇ ಉಳಿದಿದೆ. ನಿಗದಿತವಾಗಿ ಬೆಂಗಳೂರಲ್ಲಿ ಸಮೀಕ್ಷೆ ಆಗಿಲ್ಲ, ಮುಂದೂಡಿಕೆ ಮಾಡ್ತಾರೆ. ನಾನು ಹೇಳಕ್ಕಾಗಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಇಲಾಖೆಯವರು ಏನ್ ಮಾಡ್ತಾರೆ, ಕಮಿಷನ್ ಅವ್ರು ಮಾಡ್ತಾ ಹೋಗ್ಬಿಟ್ಟು ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ಡಾಕ್ಟರ್ ಸಮೀಕ್ಷೆಗೆ ಬಿ ಸೋಮಣ್ಣ ಏನು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಡಿ ಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಯಾವ ಪ್ರಶ್ನೆಗೆ ಆಗುತ್ತೋ ಅದಕ್ಕೆ ಉತ್ತರ ನೀಡಲಿ, ಸಮೀಕ್ಷೆಗೆ ವಿರೋಧ ಮಾಡುವುದರಲ್ಲಿ ಅರ್ಥವಿಲ್ಲ. ಜಾತಿ ಗಣತಿಗೆ ಯಾರಾದರೂ ಆಕ್ಷೇಪ ವ್ಯಕ್ತಪಡಿಸಲಿ, ಅದರ ಸಮೀಕ್ಷೆ ಆಗಬೇಕಾಗಿದೆ, ನ್ಯಾಯಾಲಯವೂ ಅದನ್ನು ಹೇಳಿದೆ ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಎಲ್ಲ ಪ್ರಶ್ನೆಗೂ ಉತ್ತರ ಕೊಡೋಕ್ಕಾಗಲ್ಲ ಅಂದರೆ ಯಾವುದಕ್ಕೆ ಸಾಧ್ಯ ಆಗುತ್ತೋ ಆ ಪ್ರಶ್ನೆಗೆ ಉತ್ತರ ಕೊಡಲಿ. ಜಾತಿ ಗಣತಿ ನಿಲ್ಲಿಸೋಕ್ಕಾಗಲ್ಲ, ಸಮೀಕ್ಷೆಗೆ ವಿರೋಧ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಕೋರ್ಟ್ ಕೂಡ ಹೇಳಿದೆ, ಹಾಗಾಗಿ ಸಮೀಕ್ಷೆ ಮಾಡಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಯಾರೇ ಆಕ್ಷೇಪ ವ್ಯಕ್ತಪಡಿಸಿದ್ರು ಕೂಡ ಸಮೀಕ್ಷೆ ಆಗಬೇಕಾಗಿದೆ, ನ್ಯಾಯಾಲಯವೂ ಅದನ್ನು ಹೇಳಿದೆ ಅಂತ ಡಿ ಕೆ ಶಿ ಹೇಳಿದ್ದಾರೆ. ಯಾರು ಬೇಕಾದ್ರೂ ಅಪೇಕ್ಷೆ ಪಡ್ಲಿ, ಇದು ಮಾಡಬೇಕು. ಕೋರ್ಟ್ ಹೇಳಿದೆ, ಏನ್ ಬೇಕು ನಾನು ಆಫೀಸರ್ಸ್ ಕಳ್ಸಿದ್ದೀನಿ. ಕೋಳಿ ಕುರಿ ಕೇಳೋದೆಲ್ಲ ಬಿಟ್ಬಿಡಿ, ನೀವು ಚಿನ್ನ ಇವೆಲ್ಲ ಕೇಳಕ್ ಹೋಗ್ಬಿಡಿ. ಇವೆಲ್ಲ ಪರ್ಸನಲ್ ವಿಚಾರ, ಎಷ್ಟು ವಾಚ್ ಇದೆ, ಎಷ್ಟು ಫ್ರಿಜ್ ಇದೆ, ಅವೆಲ್ಲ ಏನ್ ಕೇಳೋಂತ ಅವಶ್ಯಕತೆ ನಾನು ಅಡ್ವೈಸ್ ಮಾಡಿ ಕಳ್ಸಿದ್ದೀನಿ. ಅವ್ರು ಏನ್ ಮಾಡ್ತಾರೆ ಬೇಕಾದ್ರೂ ಮಾಡಲಿ. ಸಮೀಕ್ಷೆ ಯಾರು ವಿರೋಧ ಮಾಡೋದಿಲ್ಲ ಅರ್ಥ ಇಲ್ಲ. ಸಮೀಕ್ಷೆ ನಮ್ದೆಲ್ಲ ಗಣತಿ ಸರಿ ಇಲ್ಲ ಅಂತ ಹೇಳುವುದು. ಅದಕ್ಕೆ ನಾವು ಹೊಸದಾಗಿ ಅವಕಾಶ ಮಾಡ್ತೀವಿ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತೀವಿ. 3 ದಿನ ಅಷ್ಟೇ ಉಳಿದಿದೆ. ನಿಗದಿತವಾಗಿ ಬೆಂಗಳೂರಲ್ಲಿ ಸಮೀಕ್ಷೆ ಆಗಿಲ್ಲ, ಮುಂದೂಡಿಕೆ ಮಾಡ್ತಾರೆ. ನಾನು ಹೇಳಕ್ಕಾಗಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಇಲಾಖೆಯವರು ಏನ್ ಮಾಡ್ತಾರೆ, ಕಮಿಷನ್ ಅವ್ರು ಮಾಡ್ತಾ ಹೋಗ್ಬಿಟ್ಟು ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ಡಾಕ್ಟರ್ ಸಮೀಕ್ಷೆಗೆ ಬಿ ಸೋಮಣ್ಣ ಏನು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಡಿ ಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಯಾವ ಪ್ರಶ್ನೆಗೆ ಆಗುತ್ತೋ ಅದಕ್ಕೆ ಉತ್ತರ ನೀಡಲಿ, ಸಮೀಕ್ಷೆಗೆ ವಿರೋಧ ಮಾಡುವುದರಲ್ಲಿ ಅರ್ಥವಿಲ್ಲ. ಜಾತಿ ಗಣತಿಗೆ ಯಾರಾದರೂ ಆಕ್ಷೇಪ ವ್ಯಕ್ತಪಡಿಸಲಿ, ಅದರ ಸಮೀಕ್ಷೆ ಆಗಬೇಕಾಗಿದೆ, ನ್ಯಾಯಾಲಯವೂ ಅದನ್ನು ಹೇಳಿದೆ ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಎಲ್ಲ ಪ್ರಶ್ನೆಗೂ ಉತ್ತರ ಕೊಡೋಕ್ಕಾಗಲ್ಲ ಅಂದರೆ ಯಾವುದಕ್ಕೆ ಸಾಧ್ಯ ಆಗುತ್ತೋ ಆ ಪ್ರಶ್ನೆಗೆ ಉತ್ತರ ಕೊಡಲಿ. ಜಾತಿ ಗಣತಿ ನಿಲ್ಲಿಸೋಕ್ಕಾಗಲ್ಲ, ಸಮೀಕ್ಷೆಗೆ ವಿರೋಧ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಕೋರ್ಟ್ ಕೂಡ ಹೇಳಿದೆ, ಹಾಗಾಗಿ ಸಮೀಕ್ಷೆ ಮಾಡಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಯಾರೇ ಆಕ್ಷೇಪ ವ್ಯಕ್ತಪಡಿಸಿದ್ರು ಕೂಡ ಸಮೀಕ್ಷೆ ಆಗಬೇಕಾಗಿದೆ, ನ್ಯಾಯಾಲಯವೂ ಅದನ್ನು ಹೇಳಿದೆ ಅಂತ ಡಿ ಕೆ ಶಿ ಹೇಳಿದ್ದಾರೆ. ಯಾರು ಬೇಕಾದ್ರೂ ಅಪೇಕ್ಷೆ ಪಡ್ಲಿ, ಇದು ಮಾಡಬೇಕು. ಕೋರ್ಟ್ ಹೇಳಿದೆ, ಏನ್ ಬೇಕು ನಾನು ಆಫೀಸರ್ಸ್ ಕಳ್ಸಿದ್ದೀನಿ. ಕೋಳಿ ಕುರಿ ಕೇಳೋದೆಲ್ಲ ಬಿಟ್ಬಿಡಿ, ನೀವು ಚಿನ್ನ ಇವೆಲ್ಲ ಕೇಳಕ್ ಹೋಗ್ಬಿಡಿ. ಇವೆಲ್ಲ ಪರ್ಸನಲ್ ವಿಚಾರ, ಎಷ್ಟು ವಾಚ್ ಇದೆ, ಎಷ್ಟು ಫ್ರಿಜ್ ಇದೆ, ಅವೆಲ್ಲ ಏನ್ ಕೇಳೋಂತ ಅವಶ್ಯಕತೆ ನಾನು ಅಡ್ವೈಸ್ ಮಾಡಿ ಕಳ್ಸಿದ್ದೀನಿ. ಅವ್ರು ಏನ್ ಮಾಡ್ತಾರೆ ಬೇಕಾದ್ರೂ ಮಾಡಲಿ. ಸಮೀಕ್ಷೆ ಯಾರು ವಿರೋಧ ಮಾಡೋದಿಲ್ಲ ಅರ್ಥ ಇಲ್ಲ. ಸಮೀಕ್ಷೆ ನಮ್ದೆಲ್ಲ ಗಣತಿ ಸರಿ ಇಲ್ಲ ಅಂತ ಹೇಳುವುದು. ಅದಕ್ಕೆ ನಾವು ಹೊಸದಾಗಿ ಅವಕಾಶ ಮಾಡ್ತೀವಿ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತೀವಿ. 3 ದಿನ ಅಷ್ಟೇ ಉಳಿದಿದೆ. ನಿಗದಿತವಾಗಿ ಬೆಂಗಳೂರಲ್ಲಿ ಸಮೀಕ್ಷೆ ಆಗಿಲ್ಲ, ಮುಂದೂಡಿಕೆ ಮಾಡ್ತಾರೆ. ನಾನು ಹೇಳಕ್ಕಾಗಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಇಲಾಖೆಯವರು ಏನ್ ಮಾಡ್ತಾರೆ, ಕಮಿಷನ್ ಅವ್ರು ಮಾಡ್ತಾ ಹೋಗ್ಬಿಟ್ಟು ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ಡಾಕ್ಟರ್ ಸಮೀಕ್ಷೆಗೆ ಬಿ ಸೋಮಣ್ಣ ಏನು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಡಿ ಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಯಾವ ಪ್ರಶ್ನೆಗೆ ಆಗುತ್ತೋ ಅದಕ್ಕೆ ಉತ್ತರ ನೀಡಲಿ, ಸಮೀಕ್ಷೆಗೆ ವಿರೋಧ ಮಾಡುವುದರಲ್ಲಿ ಅರ್ಥವಿಲ್ಲ. ಜಾತಿ ಗಣತಿಗೆ ಯಾರಾದರೂ ಆಕ್ಷೇಪ ವ್ಯಕ್ತಪಡಿಸಲಿ, ಅದರ ಸಮೀಕ್ಷೆ ಆಗಬೇಕಾಗಿದೆ, ನ್ಯಾಯಾಲಯವೂ ಅದನ್ನು ಹೇಳಿದೆ ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ.